ನಾನು ದುಡ್ದು 1000 ಎಕರೆ ಮಾಡ್ತೀನಿ. ಸತ್ತೋದ್ರೆ ಮೂಲೆ ಎಲ್ಲ ಬಿಸಾಕೋದು, ಸೆಂಟ್ರಲ್ ಹಾಕಿದ್ರೆ ರೇಟ್ ಕಡಿಮೆ ಆಗುತ್ತಲ್ಲ. ನಾನು 1000 ಎಕರೆ ಮಾಡಿದ್ರು 1000 ಎಕರೆಯಲ್ಲಿ ಸೆಂಟರ್ ಅಲ್ಲಿ ಟೆಂಪಲ್ ಏನು ಕಟ್ಟಲ್ಲ, ಮೂಲೆ ಅಲ್ಲಿ ಹಾಕ್ತಾರೆ. ಇನ್ನು ಅದೇನಾದ್ರು 5-6 ಕೋಟಿ ಹೋದ್ರೆ ಎಕರೆ ಅಲ್ಲಿ ಹಾಕಲ್ಲ. ಒದ್ದು ದಿಗ್ಲೈತ್ ನಡ. ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್ ಯಾರಿಗೂ ಗೊತ್ತಿಲ್ಲಲ್ರೋ. 70, 80, 90 ವರ್ಷ ಬದುಕಿ ಸತ್ತೋಗ್ತೀವಿ. 75-80 ವರ್ಷ ಬದುಕಿ ಮಕ್ಕಳನ್ನ ತುಂಬಾ ಓದಿಸಿರ್ತೀವಿ. ಇಂಜಿನಿಯರ್ ಓದಿರ್ತಾರೆ, ದೊಡ್ಡ ಕೋರ್ಸ್ಗಳು ಓದಿರ್ತಾರೆ. 80-90 ವರ್ಷಕ್ಕೆ ಅಪ್ಪ ಸತ್ತೋದ್ರೆ ಮಗನೋ ಮಗಳು ಏನಂತಾರೆ, ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅನ್ಸ್ತಾರೆ. 80-90 ವರ್ಷದ ಡ್ಯಾಡಿನ ನಿಮಿಷಗಳಲ್ಲಿ ಬಾಡಿ ಮಾಡಾಕ್ತಾರೆ. ಇದೇ ನಿಜ. ಅಪ್ಪ ಸತ್ತೋದಾಗ, ಅಮ್ಮ ಸತ್ತೋದಾಗ, ಕೊನೆಯದಾಗ ಅವ್ರಿಗೆ ಮಲಗಿರೋ ಹಾಸಿಗೆ ನನಗೆ ಬೇಕು. ಅವ್ರು ಹಾಕ್ಕೊಂಡಿರೋ ಬೆಡ್ಶೀಟ್ ನಾನು ಎತ್ಕೊಂಡು ಹೋಗ್ತೀನಿ. ನಮ್ಮಪ್ಪ ಹಾಕಿರೋ ಶರ್ಟ್ನ ಆಲ್ಟರ್ ಮಾಡಿ ನಾನು ಹಾಕ್ಸ್ಕೊತೀನಿ. ನಮ್ಮಮ್ಮ ಕಟ್ಟಿರೋ ಸೀರೆನ ನಾನು ಸುಟ್ಕೊತೀನಿ ಅಂತ ಯಾವ ಮಕ್ಕಳು ಕಿತ್ತಾಡಲ್ಲ. ಆ ತಲ್ದಿಂಬನ ಹಾಸಿಗೆನ ಎತ್ಕೊಂಡು ತಿಪ್ಪೆಯಲ್ಲಿ ಬಿಸಾಕ್ತಾರೆ. ಬೆಡ್ಶೀಟ್ನ ಕೂಲಿ ಅವ್ರಿಗೆ ಕೊಡ್ತಾರೆ. ಆ ಸೀರೆಗಳನ್ನ ಎತ್ಕೊಂಡೋಗಿ ಬಡವ್ರಿಗೆ ಅವ್ರಿಗೆ ಹಂಚ್ಬಿಡ್ತಾರೆ. ಸೊಮ್ಮಲು ಜಮೀನು. ಕೋರ್ಟ್ ಕೇಸು. ಅದಕ್ಕೆ ಪಾಪ 80-90 ವರ್ಷ ಆ ಮನೆಯಲ್ಲ ಯಜಮಾನ ಆಯಮ್ಮ ದುಡ್ದು ಸತ್ತೋಗಿರ್ತಾರೆ. ಮೊದಲನೇ ವರ್ಷ ತಿಥಿ ಮಾಡ್ತಾರೋ, 100 ರೂಪಾಯಿ ಮೀಟರ್ ಶರ್ಟ್ ಪೀಸ್ ಇಡೋದು. ಯಾಕೆಂದ್ರೆ ದಾನ ಮಾಡ್ಬೇಕಲ್ಲ. ರೆಮಾಂಡ್ಸ್ ಹಾಕಿದ್ರು ಇಷ್ಟ ಆದ್ರು. 3ನೇ ದಿನ ತಿಥಿಗೆ ನಿನಗೆ ಫೇವ್ರೆಟ್ ಅಂತ 2 kg ಸ್ವೀಟಿ ಸಮಾಧಿ ಹತ್ರ ಎತ್ಕೊಂಡೋಗಿ ಕಾಗೆ ವೇಸ್ಟ್ ಮಾಡುತ್ತೆ ಅಂತ ಒಂದೇ ಸ್ವೀಟ್ ಇಟ್ಟು ಮಿಕ್ಕಿದ್ದ ಡಬ್ಬಗಳಲ್ಲಿ ಹಾಕೊಂಡು ತಿಂತಾರೋ. ಈ ಕ್ಲಾರಿಟಿನೂ ಇಲ್ದೆ ಬದುಕಿದ್ರೆ ಹೆಂಗ್ರೋ. ನಾನು ಹೇಳೋದು ಯಾಕೆ ಗೊತ್ತಾ, ಇಟ್ಸ್ ಅನ್ ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್. ಅಂಡರ್ಸ್ಟ್ಯಾಂಡ್. ಸತ್ತ ಮೇಲೆ ಬದುಕೋದೆಲ್ಲ ಬೇಡ, ಬದುಕಿದ್ದಾಗ ಬದುಕಪ್ಪ. ಬಿ ಪ್ರಾಕ್ಟಿಕಲ್. ಲೈಫಲ್ಲಿ 16-20 ವರ್ಷ ನಮ್ಮ ಅಪ್ಪ ಅಮ್ಮ ಗ್ರೇಟ್ ಅಂತೀವಿ. ಒಂದೊಂದು ಏಜಲ್ಲಿ ಒಂದೊಂದು ಪ್ರಾಬ್ಲಮ್. ಫಸ್ಟ್ ಇಯರ್ ಡಿಗ್ರಿಗೆ ಬಂದ್ವಿ, ಓದೋಣ ಅನ್ನೋಷ್ಟೊತ್ತಿಗೆ ಸೆಕೆಂಡ್ ಇಯರ್ ಡಿಗ್ರಿ, ಅಷ್ಟೊತ್ತಿಗೆ ಒಂದಷ್ಟು ಡಿಸ್ಟರ್ಬೆನ್ಸಸ್ಸು. ಇನ್ನು ಉದ್ಧಾರ ಆಗೋಣ ಅನ್ನೋಷ್ಟೊತ್ತಿಗೆ ಆಗ್ಲೇ ಗ್ರಾಜ್ಯುಯೇಷನ್ ಡೇ. ಇವಾಗೇನು ಅದೇ 10th ಅಲ್ಲಿ ರಿಸಲ್ಟ್ ಬಂದಾಗ ಸೈಬರ್ ಸೆಂಟ್ರಲ್ ಹೋಗಿ ರಿಸಲ್ಟ್ ನೋಡಿ, 10th ಅಲ್ಲ ನಾನೇನು ಅಂತ PUC ಅಲ್ಲಿ ತೋರಿಸ್ತೀನಿ, ಅಲ್ಲೂ ಆಗ್ಲಿಲ್ಲ. PUC ಆದ್ಮೇಲೆ ಡಿಗ್ರಿಗೆ ಬಂದ್ರಿ, ಇದು ಮುಖ್ಯ ಅಂತ ಇಲ್ಲೂ ಏನು ಪ್ರೂವ್ ಮಾಡಕ್ಕಾಗಲ್ಲ ತುಂಬಾ ಜನರ ಕೈಯಲ್ಲಿ. ಇವಾಗ ಮಾಸ್ಟರ್ಸು, ಅದಾದ್ಮೇಲೆ ಕಂಪನಿ ಕೆಲಸ. ಎಷ್ಟು ಕಷ್ಟ ಇರುತ್ತೆ ಮಗ. ಎಷ್ಟು ನಾವು ರಾಜಕಾರಣಿಗಳು ನಮ್ಮ ಲೈಫಲ್ಲಿ ಏನ್ ನಡೆದ್ರು TV ಚಾನಲ್ ಯೂಟ್ಯೂಬ್ ಅವ್ರು ತೋರಿಸ್ತಾರೆ, ನಿಮ್ಗೆ ಗೊತ್ತಾಗ್ತಿದೆ. ಪ್ರತಿಯೊಬ್ಬರ ಲೈಫು ನಮಗಿಂತ ಕಷ್ಟ ಇರುತ್ತೆ ಲೈಫು. ನಿಮ್ಮ ಮನೇಲಿ ದೋಸೆ ಹಾಕಿದ್ರು ತೂತೆ ಅಲ್ವೇನೋ, ನಮ್ಮ ಮನೇಲಿ ಹಾಕಿದ್ರು ತೂತೆ. ಯಾರ ಮನೇಲಿ ದೋಸೆ ಹಾಕಿದ್ರು ಅಷ್ಟೇ, ಅವ್ರವ್ರ ಕಷ್ಟ ಅವ್ರಿಗೆ. ಒಂದು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ದ ಲೈಫ್.